ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ, ಹ್ಯಾಪಿ ಸಂಡೇ, ಹ್ಯಾಪಿ ಸಂಡೇ, ಫನ್ನಿ ಸಂಡೇ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೆ ಮಟನ್ ತೊಗೊಂಬಂದಿದ್ದಾರೆ. ನಾನು ಮಟನ್ ರೆಸಿಪಿ ಇದುವರೆಗೂ ಮಾಡಿಲ್ಲ, ಅಂದರೆ ನನ್ನ ಚಾನಲಲ್ಲಿ ಮಾಡಿಲ್ಲ. ಹಾಗಾಗಿ ಇವತ್ತು ನಾನು ನನ್ನ ಸ್ಟೈಲಲ್ಲಿ, ಅವರು ಇವರು ಮಾಡಿದ್ದಲ್ಲ, ನಮ್ಮಮ್ಮ ಮಾಡಿದ್ದು ನೋಡಿದ್ದೆ. ಬಟ್ ನಾನು ಟ್ರೈ ಮಾಡಲ್ಲ, ನಾನು ಜಾಸ್ತಿ ಮಟನ್ ಜಾಸ್ತಿ ತಿನ್ನೋಲ್ಲ, ಇಷ್ಟ ಆಗಲ್ಲ ಅಂತ. ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೀವು ಇಲ್ಲೇ ನೋಡ್ತಾ ಇದ್ದೀರಾ. ನಾನು ಮಟನ್ ಮಾಡ್ತೀನಿ, ಬಟ್ ತುಂಬ ರೇರು, ಎಲ್ಲೋ 6 ತಿಂಗಳಿಗೆ ಒಂದು ಸಲ, ವರ್ಷಕ್ಕೆ 1-2-3 ಸಲ ಅಷ್ಟೇ ಮಾಡೋದು. ಹಾಗಾಗಿ ನಾನು ಕುಕ್ಕರಿಗೆ ಮೊದಲು 2 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡದೊಂದು ಆನಿಯನ್ನು ಮತ್ತು ಒಂದು ಚಿಕ್ಕದು ಆನಿಯನ್ ಸ್ಲೈಸ್ ಮಾಡ್ಕೊಂಡಿದ್ದೆ. ಒಂದು ಫ್ರೈಗೆ, ಇನ್ನೊಂದು ಮಿಕ್ಸಿಗೆ ಅಂತ. ನಾನು ಅದರಲ್ಲೇ ಅರ್ಧ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ತುಂಬ ಇಂಪಾರ್ಟೆಂಟ್, 2-3 ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ, ಅಂದರೆ ಫುಲ್ಲಲ್ಲ, ಒಂದು ಸ್ವಲ್ಪ ಪಿಂಕಿ ಆಗ್ತಿದ್ದಂಗೆ. ಇದಕ್ಕೆ ನಾನು 2ರಲ್ಲಿ 1.5 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಒಳಕ್ಕೆ ತೆಂಗಿನಕಾಯಲ್ಲಿ, ನಾನು ಇದರಲ್ಲಿ ಅರ್ಧ ತೆಂಗಿನಕಾಯಿ ಒಳಕ್ಕೆ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಬಾರ್ದು ಇದಕ್ಕೆ, ಯಾಕೆಂದರೆ ಮಟನ್ ಸಾರು ಸ್ವಲ್ಪ ತೆಳುಗೆ ಬರಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ. ಇದರಲ್ಲಿ ಒಂದು ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದ್ರದ್ದು ಸ್ಮೆಲ್ಲೆಲ್ಲ ಇಳಿದು ಹೋಗೋವರೆಗೂ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಎಣ್ಣೆಲಿ. ನೆಕ್ಸ್ಟ್ ಇದನ್ನು ಸಪ್ರೇಟಾಗಿ ಇಟ್ಕೊಬೇಕು. ನೀವು ನಾನ್ ವೆಜ್ ಐಟಮ್ ಏನೇ ಮಾಡಿ, ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಮಾತ್ರ ಮಸ್ತ್ ಟೇಸ್ಟ್ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಆಲ್ಮೋಸ್ಟ್ ನಾನ್ ವೆಜ್ದು ಏನೇ ಮಾಡುವಾಗಲೂ ನಾನು ಹುರ್ಕೊಂಡ್ಬಿಟ್ಟೆ ಮಿಕ್ಸಿ ಮಾಡ್ಕೊಳ್ಳೋದು. ನೆಕ್ಸ್ಟು ಅದೇ ಕುಕ್ಕರ್ಗೆ ನಾನು ಇನ್ನೂ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಆನಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮಟನ್ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಅದರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದಿನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರುವಾಗ ಮಿಡಲಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ ಇಲ್ಲಿ. 1 kg ಮಟನ್ಗೆ ಇದನ್ನು ಸ್ವಲ್ಪ ಆನಿಯನ್ ಜೊತೆಗೆ ಫ್ರೈ ಮಾಡ್ಕೋಬೇಕು. 1/4 ಭಾಗ ಫ್ರೈ ಫುಲ್ಲು ಫ್ರೈ ಆಗೋದೇನು ಬೇಡ. 1/4 ಭಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಜೊತೆ ಮತ್ತು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 1 ಕೈ ಹಿಡಿಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಪುಡಿ ಉಪ್ಪಿಗಿಂತ ಕಲ್ಲು ಉಪ್ಪು ಹಾಕ್ಕೊಂಡ್ರೇ ಬೆಸ್ಟ್ ಟೇಸ್ಟ್ ಕೊಡೋದು. ಮತ್ತು ಆಮೇಲೆ ಅರ್ಧ ಸ್ಪೂನು ಅರಿಶಿನ. ಇಲ್ಲಿ ನಾನು ಸೊಪ್ಪು ಯಾವ್ದು ಯೂಸ್ ಮಾಡಿದ್ದೀನಿ, ಕೊತ್ತಂಬರಿ ಮತ್ತು ಪುದೀನ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಎಲ್ಲರೂ, ಬಟ್ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ರೆ ಮಾತ್ರ ಅದು ಸ್ಮೆಲ್ ಅಂತೂ ಬೇರೆ ಥರನೇ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ, ಆಮೇಲೆ ಬೇಕಿದ್ರೆ ನೀವೇ ನೋಡ್ತೀರಾ. ನೆಕ್ಸ್ಟು ನಾನಿಲ್ಲಿ ಕೊರಿಯಂಡರ್ ಪೌಡರು, ಚಿಲ್ಲಿ ಪೌಡರು, ಚಿಕನ್ ಪೆಪ್ಪರ್ ಪೌಡರು ಇಟ್ಕೊಂಡಿದ್ದೆ. ಅದನ್ನು ನಾನು ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಮತ್ತು 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು, ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಬೇಕೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ 1-2-3 ರೌಂಡು ಮಿಕ್ಸ್ ಮಾಡಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಳೆ ಮಟನ್ ಆದರೆ ನಾವು 3-4 ಕೂಗಿಸ್ಕೊಂಡ್ರೆ ಸಾಕು. ಎಳೆದೇ ಇತ್ತು ಮಟನ್ನು, ಹಂಗಾಗಿ ನಾನು ಕೂಗಿಸ್ಕೊಂಡೆ. ಹೆಂಗಾಗಿದೆ ನೋಡೋಣ. ನೋಡಿ ನಾವು ಮಟನ್ ಮಾಡುವಾಗ ನಾವು 1-2 ಸ್ಪೂನು ಅಥವಾ 1 ಸ್ಪೂನ್ ಹಾಕಿದ್ರು ಎಣ್ಣೆ ಮಾತ್ರ ಚೆನ್ನಾಗೇ ಎಳ್ಕೊಂಡಿರುತ್ತೆ. ನನಗೂ ತುಂಬ ಹಸಿವಾಗಿಬಿಟ್ಟಿತ್ತು. ಮಟನ್ ಸಾರು ಹಾಕ್ಕೊಂಡು ನೋಡೋಣ ಹೇಗಿದೆ ಅಂತ.
ಟೇಸ್ಟ್ ಮಾಡ್ತೀನಿ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಿಸ್ ಮಾಡಬೇಡಿ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋದೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಎದೆಯಲ್ಲಿ ಒಂದು ಏನು ಟೇಸ್ಟ್ ಅಂತೀರಾ? ನನ್ನ ಫೇವ್ರೆಟ್ ಪೀಸ್ ಯಾವುದು? ಇದು ಎಲ್ಲೋ ಇರ್ತಾರ, ಅದು ಒಳ್ಳೆ ತುಪ್ಪ ತಿನ್ನೋದು. ಇದು ಯಾವುದೋ ಒಂದಿದೆ, ಒಳ್ಳೆ ಚಿಕನಲ್ಲಿ ಗುಂಡ್ಕಾಯಿ ಬರ್ತಾರ ಆ ಥರ ಇದೆ. ಟೇಸ್ಟ್ ಮಾಡೋಣ. ಮಾತ್ರ ಸೊ ಬೇಸಿಗೆಲಿ ಚಿಕನ್ ತಿಂದರೆ ಹೀಟು, ಅದೇ ಮಟನ್ ತಿಂದರೆ ಬಾಡಿ ಸ್ವಲ್ಪ ತಂಪಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತು ಸಂಡೇ ಎಲ್ಲ ಇದರಲ್ಲೇ ಕಳೆಯೋದಾಗುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಿಸಿಲು ಜಾಸ್ತಿ ಓಡಾಡಬೇಡ್ರಿ, ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ, ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಹಾಕೊಂಡು ಓಡಾಡಿ, ತಂಪಾಗಿ ಇಟ್ಕೊಳ್ಳಿ ಹೊಟ್ಟೆ ಎಲ್ಲ. ಸೊ ಓಕೆ, ಬಾಯ್, ಲವ್ ಯು ಆಲ್.